ಅಂತೂ ಮಚ್ಚೇಶ್ವರರು ರಜತ್ ಹಾಗೆ ವಿನಯ್ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮೆಡಿಕಲ್ ಟೆಸ್ಟ್ ಇದು. ನ್ಯಾಯಾಧೀಶರ ಮನೆಯತ್ತ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಯೂಸ್ ಮಾಡಿಕೊಂಡಿರುವಂತದ್ದು ರಿಯಲ್ ಆಗಿರುವಂತಹ ಅಸಲಿ ಮಚ್ಚು. ಆದ್ರೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು, ತನಿಖಾಧಿಕಾರಿಗಳ ಮುಂದೆ ತಗೊಂಡೋಗಿಟ್ಟಿರುವಂತದ್ದು ಫೈಬರ್ ಮಚ್ಚು. ಹಾಗಾದ್ರೆ ಈ ಒರಿಜಿನಲ್ ಮಚ್ಚು ಎಲ್ಲೋ ಹೋಯಿತು? ಒರಿಜಿನಲ್ ಮಚ್ಚನ್ನ ಯಾಕೆ ತಗೊಂಡು ಬಂದು ಯೂಸ್ ಮಾಡ್ಕೊಂಡ್ರು? ಆ ಒರಿಜಿನಲ್ ಮಚ್ಚು ಎಲ್ಲಿಂದ ಸಿಕ್ತು ಇವರಿಗೆ, ಅಸಲಿ ಮಚ್ಚು? ಅದೆಲ್ಲ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೆ ವಿನಯ್ ಇಬ್ಬರದು ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಯಿತು. ಈಗ ಜಡ್ಜ್ ಅವರ ಮನೆ ಹತ್ತ ಹೋಗ್ತಾ ಇದ್ರೆ ಅಲ್ಲಿ ಜಡ್ಜ್ ಮುಖಾಂತರ ಒಂದಿಷ್ಟು ವಿವರಣೆಯನ್ನ ಕೇಳ್ತಾರೆ. ಅದಾದ ನಂತರ ಅವ್ರ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತಹದ್ದು. ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ವಿನಯ್ ಹಾಗೆ ರಜತ್ ಪೊಲೀಸ್ ಸ್ಟೇಷನ್ಗೆ ತನಿಖೆಗಂತ ಹಿಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಇನ್ನೇ ಟ್ವಿಸ್ಟ್ ಮಾಡಿಬಿಟ್ರು. ಅವರಿಗೆ ತಲೆ ತಿರುಗೋಯ್ತು ಏನೋ ಗೊತ್ತಿಲ್ಲಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಿರುವಂತ ಮಚ್ಚೆ ಬೇರೆ, ಇವ್ರು ತಗೊಂಡೋಗಿರುವಂತ ಮಚ್ಚೆ ಬೇರೆ, ಫೈಬರ್ ಮಚ್ಚೆ ತಗೊಂಡೋಗಿ ಇಟ್ಬಿಟ್ರು. ಅದಕ್ಕೆ ಹೂ ಅಂತ ಹೇಳಿದ್ರು. ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ರನ್ನ ಮನೆ ಕಳಿಸ್ಕೊಟ್ಟಿದ್ರು. ಎಂತ ಪೊಲೀಸ್ನವ್ರು ನೋಡಿ, ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಮನೆ ಕಳಿಸ್ಬಿಟ್ರು ನೈಟ್ ಟು ನೈಟ್. ಹಾಗಾದ್ರೆ ಇದ್ರ ಹಿಂದಿರುವಂತ ಪ್ರಭಾವಿ ನಾಯಕರು ಯಾರು? ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅಂತೂ ಮಚ್ಚೇಶ್ವರರು ರಜತ್ ಹಾಗೆ ವಿನಯ್ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮೆಡಿಕಲ್ ಟೆಸ್ಟ್ ಇದು. ನ್ಯಾಯಾಧೀಶರ ಮನೆಯತ್ತ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಯೂಸ್ ಮಾಡಿಕೊಂಡಿರುವಂತದ್ದು ರಿಯಲ್ ಆಗಿರುವಂತಹ ಅಸಲಿ ಮಚ್ಚು. ಆದ್ರೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು, ತನಿಖಾಧಿಕಾರಿಗಳ ಮುಂದೆ ತಗೊಂಡೋಗಿಟ್ಟಿರುವಂತದ್ದು ಫೈಬರ್ ಮಚ್ಚು. ಹಾಗಾದ್ರೆ ಈ ಒರಿಜಿನಲ್ ಮಚ್ಚು ಎಲ್ಲೋ ಹೋಯಿತು? ಒರಿಜಿನಲ್ ಮಚ್ಚನ್ನ ಯಾಕೆ ತಗೊಂಡು ಬಂದು ಯೂಸ್ ಮಾಡ್ಕೊಂಡ್ರು? ಆ ಒರಿಜಿನಲ್ ಮಚ್ಚು ಎಲ್ಲಿಂದ ಸಿಕ್ತು ಇವರಿಗೆ, ಅಸಲಿ ಮಚ್ಚು? ಅದೆಲ್ಲ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೆ ವಿನಯ್ ಇಬ್ಬರದು ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಯಿತು. ಈಗ ಜಡ್ಜ್ ಅವರ ಮನೆ ಹತ್ತ ಹೋಗ್ತಾ ಇದ್ರೆ ಅಲ್ಲಿ ಜಡ್ಜ್ ಮುಖಾಂತರ ಒಂದಿಷ್ಟು ವಿವರಣೆಯನ್ನ ಕೇಳ್ತಾರೆ. ಅದಾದ ನಂತರ ಅವ್ರ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತಹದ್ದು. ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ವಿನಯ್ ಹಾಗೆ ರಜತ್ ಪೊಲೀಸ್ ಸ್ಟೇಷನ್ಗೆ ತನಿಖೆಗಂತ ಹಿಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಇನ್ನೇ ಟ್ವಿಸ್ಟ್ ಮಾಡಿಬಿಟ್ರು. ಅವರಿಗೆ ತಲೆ ತಿರುಗೋಯ್ತು ಏನೋ ಗೊತ್ತಿಲ್ಲಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಿರುವಂತ ಮಚ್ಚೆ ಬೇರೆ, ಇವ್ರು ತಗೊಂಡೋಗಿರುವಂತ ಮಚ್ಚೆ ಬೇರೆ, ಫೈಬರ್ ಮಚ್ಚೆ ತಗೊಂಡೋಗಿ ಇಟ್ಬಿಟ್ರು. ಅದಕ್ಕೆ ಹೂ ಅಂತ ಹೇಳಿದ್ರು. ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ರನ್ನ ಮನೆ ಕಳಿಸ್ಕೊಟ್ಟಿದ್ರು. ಎಂತ ಪೊಲೀಸ್ನವ್ರು ನೋಡಿ, ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಮನೆ ಕಳಿಸ್ಬಿಟ್ರು ನೈಟ್ ಟು ನೈಟ್. ಹಾಗಾದ್ರೆ ಇದ್ರ ಹಿಂದಿರುವಂತ ಪ್ರಭಾವಿ ನಾಯಕರು ಯಾರು? ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅಂತೂ ಮಚ್ಚೇಶ್ವರರು ರಜತ್ ಹಾಗೆ ವಿನಯ್ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮೆಡಿಕಲ್ ಟೆಸ್ಟ್ ಇದು. ನ್ಯಾಯಾಧೀಶರ ಮನೆಯತ್ತ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಯೂಸ್ ಮಾಡಿಕೊಂಡಿರುವಂತದ್ದು ರಿಯಲ್ ಆಗಿರುವಂತಹ ಅಸಲಿ ಮಚ್ಚು. ಆದ್ರೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು, ತನಿಖಾಧಿಕಾರಿಗಳ ಮುಂದೆ ತಗೊಂಡೋಗಿಟ್ಟಿರುವಂತದ್ದು ಫೈಬರ್ ಮಚ್ಚು. ಹಾಗಾದ್ರೆ ಈ ಒರಿಜಿನಲ್ ಮಚ್ಚು ಎಲ್ಲೋ ಹೋಯಿತು? ಒರಿಜಿನಲ್ ಮಚ್ಚನ್ನ ಯಾಕೆ ತಗೊಂಡು ಬಂದು ಯೂಸ್ ಮಾಡ್ಕೊಂಡ್ರು? ಆ ಒರಿಜಿನಲ್ ಮಚ್ಚು ಎಲ್ಲಿಂದ ಸಿಕ್ತು ಇವರಿಗೆ, ಅಸಲಿ ಮಚ್ಚು? ಅದೆಲ್ಲ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೆ ವಿನಯ್ ಇಬ್ಬರದು ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಯಿತು. ಈಗ ಜಡ್ಜ್ ಅವರ ಮನೆ ಹತ್ತ ಹೋಗ್ತಾ ಇದ್ರೆ ಅಲ್ಲಿ ಜಡ್ಜ್ ಮುಖಾಂತರ ಒಂದಿಷ್ಟು ವಿವರಣೆಯನ್ನ ಕೇಳ್ತಾರೆ. ಅದಾದ ನಂತರ ಅವ್ರ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತಹದ್ದು. ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ವಿನಯ್ ಹಾಗೆ ರಜತ್ ಪೊಲೀಸ್ ಸ್ಟೇಷನ್ಗೆ ತನಿಖೆಗಂತ ಹಿಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಇನ್ನೇ ಟ್ವಿಸ್ಟ್ ಮಾಡಿಬಿಟ್ರು. ಅವರಿಗೆ ತಲೆ ತಿರುಗೋಯ್ತು ಏನೋ ಗೊತ್ತಿಲ್ಲಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಿರುವಂತ ಮಚ್ಚೆ ಬೇರೆ, ಇವ್ರು ತಗೊಂಡೋಗಿರುವಂತ ಮಚ್ಚೆ ಬೇರೆ, ಫೈಬರ್ ಮಚ್ಚೆ ತಗೊಂಡೋಗಿ ಇಟ್ಬಿಟ್ರು. ಅದಕ್ಕೆ ಹೂ ಅಂತ ಹೇಳಿದ್ರು. ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ರನ್ನ ಮನೆ ಕಳಿಸ್ಕೊಟ್ಟಿದ್ರು. ಎಂತ ಪೊಲೀಸ್ನವ್ರು ನೋಡಿ, ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಮನೆ ಕಳಿಸ್ಬಿಟ್ರು ನೈಟ್ ಟು ನೈಟ್. ಹಾಗಾದ್ರೆ ಇದ್ರ ಹಿಂದಿರುವಂತ ಪ್ರಭಾವಿ ನಾಯಕರು ಯಾರು? ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ.
ಅಂತೂ ಮಚ್ಚೇಶ್ವರರು, ರಜತ್ ಹಾಗೆ ವಿನಯ್ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮೆಡಿಕಲ್ ಟೆಸ್ಟ್ ಇದು. ನ್ಯಾಯಾಧೀಶರ ಮನೆಯತ್ತ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಯೂಸ್ ಮಾಡಿಕೊಂಡಿರುವಂತದ್ದು ರಿಯಲ್ ಆಗಿರುವಂತಹ ಅಸಲಿ ಮಚ್ಚು. ಆದ್ರೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು, ತನಿಖಾಧಿಕಾರಿಗಳ ಮುಂದೆ ತಗೊಂಡೋಗಿಟ್ಟಿರುವಂತದ್ದು ಫೈಬರ್ ಮಚ್ಚು. ಹಾಗಾದ್ರೆ ಈ ಒರಿಜಿನಲ್ ಮಚ್ಚು ಎಲ್ಲೋ ಹೋಯಿತು? ಒರಿಜಿನಲ್ ಮಚ್ಚನ್ನ ಯಾಕೆ ತಗೊಂಡು ಬಂದು ಯೂಸ್ ಮಾಡ್ಕೊಂಡ್ರು? ಆ ಒರಿಜಿನಲ್ ಮಚ್ಚು ಎಲ್ಲಿಂದ ಸಿಕ್ತು ಇವರಿಗೆ, ಅಸಲಿ ಮಚ್ಚು? ಅದೆಲ್ಲ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೆ ವಿನಯ್ ಇಬ್ಬರದು ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಯಿತು. ಈಗ ಜಡ್ಜ್ ಅವರ ಮನೆ ಹತ್ತ ಹೋಗ್ತಾ ಇದ್ದಾರೆ. ಅಲ್ಲಿ ಜಡ್ಜ್ ಮುಖಾಂತರ ಒಂದಿಷ್ಟು ವಿವರಣೆಯನ್ನ ಕೇಳ್ತಾರೆ. ಅದಾದ ನಂತರ ಅವ್ರ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತದ್ದು ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ವಿನಯ್ ಹಾಗೆ ರಜತ್ ಪೊಲೀಸ್ ಸ್ಟೇಷನ್ಗೆ ತನಿಖೆಗಂತ ಹಿಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಇನ್ನೇ ಟ್ವಿಸ್ಟ್ ಮಾಡಿಬಿಟ್ರು. ಅವರಿಗೆ ತಲೆ ತಿರುಗೋಯ್ತು ಏನೋ ಗೊತ್ತಿಲ್ಲಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಿರುವಂತ ಮಚ್ಚೆ ಬೇರೆ, ಇವ್ರು ತಗೊಂಡೋಗಿರುವಂತ ಮಚ್ಚೆ ಬೇರೆ, ಫೈಬರ್ ಮಚ್ಚೆ ತಗೊಂಡೋಗಿ ಇಟ್ಬಿಟ್ರು. ಅದಕ್ಕೆ ಹೂವು ಅಂತ ಹೇಳಿದ್ರು. ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ರನ್ನ ಮನೆ ಕಳಿಸ್ಕೊಟ್ಟಿದ್ರು. ಎಂತ ಪೊಲೀಸ್ನವ್ರು ನೋಡಿ, ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಮನೆ ಕಳಿಸ್ಬಿಟ್ರು ನೈಟ್ ಟು ನೈಟ್. ಹಾಗಾದ್ರೆ ಇದ್ರ ಹಿಂದಿರುವಂತ ಪ್ರಭಾವಿ ನಾಯಕರು ಯಾರು? ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅಂತೂ ಮಚ್ಚೇಶ್ವರರು, ರಜತ್ ಹಾಗೆ ವಿನಯ್ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಮೆಡಿಕಲ್ ಟೆಸ್ಟ್ ಇದು. ನ್ಯಾಯಾಧೀಶರ ಮನೆಯತ್ತ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೇಳಲಿರುವ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಯೂಸ್ ಮಾಡಿಕೊಂಡಿರುವಂತದ್ದು ರಿಯಲ್ ಆಗಿರುವಂತಹ ಅಸಲಿ ಮಚ್ಚು. ಆದ್ರೆ ಇಲ್ಲಿ ಇವರು ಪೊಲೀಸ್ ಸ್ಟೇಷನ್ ಕೊಟ್ಟಿರುವಂತದ್ದು, ತನಿಖಾಧಿಕಾರಿಗಳ ಮುಂದೆ ತಗೊಂಡೋಗಿಟ್ಟಿರುವಂತದ್ದು ಫೈಬರ್ ಮಚ್ಚು. ಹಾಗಾದ್ರೆ ಈ ಒರಿಜಿನಲ್ ಮಚ್ಚು ಎಲ್ಲೋ ಹೋಯಿತು? ಒರಿಜಿನಲ್ ಮಚ್ಚನ್ನ ಯಾಕೆ ತಗೊಂಡು ಬಂದು ಯೂಸ್ ಮಾಡ್ಕೊಂಡ್ರು? ಆ ಒರಿಜಿನಲ್ ಮಚ್ಚು ಎಲ್ಲಿಂದ ಸಿಕ್ತು ಇವರಿಗೆ, ಅಸಲಿ ಮಚ್ಚು? ಅದೆಲ್ಲ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೆ ವಿನಯ್ ಇಬ್ಬರದು ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಯಿತು. ಈಗ ಜಡ್ಜ್ ಅವರ ಮನೆ ಹತ್ತ ಹೋಗ್ತಾ ಇದ್ದಾರೆ. ಅಲ್ಲಿ ಜಡ್ಜ್ ಮುಖಾಂತರ ಒಂದಿಷ್ಟು ವಿವರಣೆಯನ್ನ ಕೇಳ್ತಾರೆ. ಅದಾದ ನಂತರ ಅವ್ರ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತದ್ದು ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ವಿನಯ್ ಹಾಗೆ ರಜತ್ ಪೊಲೀಸ್ ಸ್ಟೇಷನ್ಗೆ ತನಿಖೆಗಂತ ಹಿಂದೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ಇನ್ನೇ ಟ್ವಿಸ್ಟ್ ಮಾಡಿಬಿಟ್ರು. ಅವರಿಗೆ ತಲೆ ತಿರುಗೋಯ್ತು ಏನೋ ಗೊತ್ತಿಲ್ಲಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಯೂಸ್ ಮಾಡಿರುವಂತ ಮಚ್ಚೆ ಬೇರೆ, ಇವ್ರು ತಗೊಂಡೋಗಿರುವಂತ ಮಚ್ಚೆ ಬೇರೆ, ಫೈಬರ್ ಮಚ್ಚೆ ತಗೊಂಡೋಗಿ ಇಟ್ಬಿಟ್ರು. ಅದಕ್ಕೆ ಹೂವು ಅಂತ ಹೇಳಿದ್ರು. ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಇವ್ರನ್ನ ಮನೆ ಕಳಿಸ್ಕೊಟ್ಟಿದ್ರು. ಎಂತ ಪೊಲೀಸ್ನವ್ರು ನೋಡಿ, ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಹಾಕ್ಬಿಟ್ಟು ಮನೆ ಕಳಿಸ್ಬಿಟ್ರು ನೈಟ್ ಟು ನೈಟ್. ಹಾಗಾದ್ರೆ